ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನಮ್ಮನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತ್ಯೇಕವಾಗಿ ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವು ತೋರಿಸುವಂಥ ಆಸಕ್ತಿಗಾಗಿ ದೇವರಿಗೆ ಘನತೆಯನ್ನು ಮಹಿಮೆಯನ್ನು ಸಲ್ಲಿಸ್ತೇವೆ. ಪ್ರತಿದಿನ ದೇವರ ವಾಕ್ಯನ ಕೇಳಿ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ನೀವು ನಡೆಸಿಕೊಳ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನವೂ ಕೂಡ ಆತನ ವಾಕ್ಯನ ಕೇಳುವುದರಲ್ಲಿ ನೀವು ತೋರಿಸುವಂಥ ಆಸಕ್ತಿಗಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ತನ್ನ ವಾಕ್ಯದ ಮೂಲಕ ಮಾತಾಡಲಿಕ್ಕಿದ್ದಾರೆ. ಆತನು ನಮ್ಮೊಂದಿಗೆ ಮಾತಾಡುವಾಗ ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ಆತನು ತರುವವನಾಗಿದ್ದಾನೆ. ಆತನು ಬದಲಾವಣೆಗಳನ್ನು ತರುವಾಗ ಆತನ ಮಹಿಮೆಗಾಗಿ ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ. ಈ ದಿನವೂ ಕೂಡ ನಿಮ್ಮೊಂದಿಗೆ ದೇವರು ಮಾತಾಡಿ ನಿಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು, ನಿಮ್ಮನ್ನು ಬಲಪಡಿಸುವವನು, ನಿಮ್ಮನ್ನು ಕ್ರಮಪಡಿಸುವವನು, ನಿಮ್ಮನ್ನು ಧೈರ್ಯಪಡಿಸುವವನಾಗಿರುವ ಪ್ರಭುವಾದ ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ತರುವವರಾಗಿದ್ದಾರೆ. ಅದರಿಂದ ಮುಂದಿರುವ ಸಮಯ ಆತನು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಕ್ರಮಪಡಿಸಿ, ನಮ್ಮನ್ನು ಶುದ್ಧಿಪಡಿಸಲಿಕ್ಕಾಗಿ ನಮ್ಮನ್ನೇ ನಾವು ಸಮರ್ಪಿಸಿಕೊಂಡವರಾಗಿ ಪ್ರಾರ್ಥನೆ ಮಾಡೋಣ. ಇರುವ ಸ್ಥಳಗಳಲ್ಲೇ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಕ್ರಮಪಡಿಸಿ, ನಮ್ಮನ್ನು ಧೈರ್ಯಪಡಿಸಿದಾಗಿ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಧೈರ್ಯಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕೇಳಲಿಕ್ಕಿರುವ ಎಲ್ಲ ನಿನ್ನ ಮಕ್ಕಳು ಆ ವಾಕ್ಯವನ್ನು ಬಿಟ್ಟು ಬಿಡದೆ ಅದೇ ಪ್ರಕಾರ ಅನುಸರಿಸಿ ನಡೆದುಕೊಳ್ಳಲಿಕ್ಕೆ ಬೇಕಾದ ಕೃಪೆ ಕೊಡು. ಎಲ್ಲ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ನಮ್ಮ ಮನಸ್ಸುಗಳು ದೇವರ ಕಡೆಗೆ ತಿರುಗಿತ್ತು ಎಂಬುದನ್ನು ಅದು ತಕ್ಕ ಮಾತಿನಿಂದಲ್ಲ, ತಕ್ಕ ಫಲದಿಂದ ನಾವು ತೋರಿಸಬೇಕೆಂಬುದಾಗಿ ಈ ದಿನ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾನೆ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 8ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, 3ನೇ ಅಧ್ಯಾಯದ 8ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಸಾನಿಕನಾದ ಯೋಹಾನನು ತನ್ನ ಉಪದೇಶ ಕೇಳಲಿಕ್ಕೆ ಬಂದಂಥ ಜನರೊಂದಿಗೆ ಹೇಳ್ತಾ ಇದ್ದಾನೆ, ಅನೇಕರು ತನ್ನ ಮುಂದೆ ಬಂದು ಆತನು ಮಾಡುವ ಉಪದೇಶವನ್ನು ಕೇಳುತ್ತಾ ನಿಂತಿರುವಾಗ ನಿಮ್ಮ ಮನಸ್ಸು ಈ ಉಪದೇಶವನ್ನು ಕೇಳಿ ಆ ದೇವರ ಕಡೆಗೆ ತಿರುಗಿಕೊಂಡ್ರೆ ಅದು ಬರೀ ತಿರುಗಿಕೊಂಡಂಥ ಅನುಭವದಲ್ಲಿರಬಾರ್ದು, ಅದು ತಕ್ಕ ಫಲದಿಂದ ತೋರಿಸುವಂಥದ್ದಾಗಿರಬೇಕು. ಅದಕ್ಕೆ ಸಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಒಂದು ಮಾನಸಾಂತರ ಅನ್ನೋದು ಉಂಟಾಗಿದ್ದರೆ ಆ ಮಾನಸಾಂತರಕ್ಕೆ ತಕ್ಕ ಫಲಗಳನ್ನು ನೀವು ತೋರಿಸಬೇಕೆಂಬುದಾಗಿ ಈ ದಿನ ದೇವರು ನಮ್ಮೊಂದಿಗೂ ಮಾತಾಡ್ತಾ ಇದ್ದಾರೆ. ನಾವು ಯೇಸು ಸ್ವಾಮಿ ಎಂಬ ರಕ್ಷಕನನ್ನು ಸ್ವೀಕರಿಸಿ ನಮ್ಮ ಜೀವಿತದಲ್ಲಿ ಒಂದು ಮನ ಪರಿವರ್ತನೆ ಅಥವಾ ಮಾನಸಾಂತರ ಉಂಟಾಗಿರೋದಾದರೆ ಆತನಿಂದ ಬರುವಂಥ ಫಲಗಳನ್ನು ನಮ್ಮ ಜೀವಿತದಲ್ಲಿ ನಾವು ಪ್ರಕಟಿಸೋರಾಗಿರಬೇಕು. ನಿಜವಾದ ಮಾನಸಾಂತರ ಒಬ್ಬರಲ್ಲಿ ನಡೆದರೆ ಅಥವಾ ನಿಜವಾದ ಮಾನಸಾಂತರಕ್ಕೆ ಒಬ್ಬನು ಬಂದರೆ ಅವನಲ್ಲಿ ಒಳ್ಳೆಯ ಫಲಗಳನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಿಜವಾಗಿಯೂ ಮಾನಸಾಂತರದ ಅರ್ಥ ಏನಂದರೆ, ಮಾನಸಾಂತರ ಅಂದರೆ ಆ ಮನಸ್ಸಿನ ಅಂತರ್ಯದಲ್ಲಿ ಆಗುವಂಥ ಒಂದು ರೂಪಾಂತರ. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಅರಿಯುವುದಕ್ಕಿಂತ ಮುಂಚೆ ನಾವು ಅನೇಕ ಬೇಡದೇ ಇರುವಂಥ ವಿಷಯಗಳಿಗೆ ದಾಸರಾಗಿ ಅದನ್ನೇ ಮಾಡುತ್ತಾ ಬರ್ತಾ ಇರ್ತೇವೆ. ಆದರೆ ಯೇಸು ಸ್ವಾಮಿಯನ್ನು ಅರಿಯುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ. ಏನಂದರೆ, ನಾನು ಒಬ್ಬ ಪಾಪಿ ಎಂಬ ಅರಿವು ನಮಗುಂಟಾದಾಗ, ಈ ಪಾಪದಿಂದ ನನಗೊಂದು ಬಿಡುಗಡೆ ಬೇಕೆಂಬುದಾಗಿ ನೀವು ಅರಿತುಕೊಂಡಾಗ ಪರಿಪೂರ್ಣವಾಗಿ ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದಾಗಿದೆ ಮಾನಸಾಂತರ. ಅಂದರೆ ಪರಿಪೂರ್ಣವಾಗಿ ನಮ್ಮ ಹಳೆಯ ಮಾರ್ಗವನ್ನು ಬಿಟ್ಟು ಹೊಸ ಮಾರ್ಗವಾಗಿರುವಂಥ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದೇ ಮಾನಸಾಂತರ ಆಗಿದೆ. ಆಗ ಹಳೆಯದೆಲ್ಲ ಹೋಗಿ ನಮ್ಮಲ್ಲಿ ಹೊಸ ಕ್ರಿಯೆಗಳು ಬರ್ತವೆ, ಹೊಸ ಫಲಗಳು ಬರ್ತದೆ, ಹೊಸ ಸ್ವಭಾವಗಳು ನಮ್ಮಲ್ಲಿ ಕಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಅದು ನಮ್ಮ ದೇವರು ನಮ್ಮಿಂದ ಬಯಸುವಂಥ ಒಂದು ವಿಷಯವಾಗಿದೆ. ನೀವು ನೋಡ್ಬೋದು, ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ಬೋದು. ಸೌಲ
ಯೇಸು ಸ್ವಾಮಿಯ ಸಭೆಯನ್ನು ಅಥವಾ ಕರ್ತನನ್ನೇ ಹಿಂಸೆಪಡಿಸಿದಂಥ ಸೌಲನು ಕರ್ತನ ಕಡೆಗೆ ಮನ ತಿರುಗಿ ಬಂದಾಗ ತಾನು ಪಶ್ಚಾತ್ತಾಪದೊಂದಿಗೆ ಕರ್ತನನ್ನು ಅರಿತುಕೊಂಡಾಗ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಅವನ ಚರಿತ್ರೆ ಇದೆ. ಅಲ್ಲಿ ಯೇಸು ಸ್ವಾಮಿಯ ಸ್ಪರ್ಶನೆಯನ್ನು ಅನುಭವಿಸಿ ಸೌಲನು ಕರ್ತನ ಕಡೆಗೆ ಮನ ತಿರುಗಿದ ನಂತರವಾಗಿ ತನ್ನ ಮಾರ್ಗವನ್ನೆಲ್ಲ ಬಿಟ್ಟು ತನಗೆ ಏನೆಲ್ಲ ಮಾಡ್ತಾ ಇದ್ನೋ, ದೇವರಿಗೆ ವಿರೋಧವಾಗಿ ಏನೆಲ್ಲ ಸ್ವಭಾವಗಳಿತ್ತೋ ಅದೆಲ್ಲವನ್ನು ಬಿಟ್ಟು ಪರಿಪೂರ್ಣವಾಗಿ ದೇವರ ಕಡೆ ಮನ ತಿರುಗಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಬಂದದ್ದನ್ನು ನಾವು ನೋಡ್ತೇವೆ. ಒಳ್ಳೆ ಫಲಗಳನ್ನು ಆತನಿಂದ ಆತನು ಹೊರ ಹಾಕಿದ್ದನ್ನು ನಾವು ನೋಡ್ತೇವೆ. ಅದು ನಿಜವಾಗಿಯೂ ಮಾನಸಾಂತರದ ಒಳ್ಳೆಯ ಒಂದು ತಕ್ಕ ಫಲದಿಂದ ತೋರಿಸಿದಂಥ ಗುಣವಾಗಿದೆ. ದೇವರು ಕೂಡ ನಮ್ಮಿಂದ ಬಯಸ್ತಾ ಇದ್ದರೆ ಒಳ್ಳೆ ಫಲದಾಯಕವಾಗಿ ನಾವು ಮಾರ್ಪಡಬೇಕೆಂಬುದಾಗಿ. ಮತ್ತೊಂದು ವಚನವನ್ನು ನಾವು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ ಅದರ 15ನೇ ಅಧ್ಯಾಯದ 16ನೇ ವಚನನ ನಾವು ಓದಿಕೊಳ್ಳೋದಾದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಆರಿಸ್ಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ. ಏನಕ್ಕೋಸ್ಕರ ಆರಿಸ್ಕೊಂಡಿದ್ದೇನೆ ಅಂದರೆ ನೀವು ಫಲ ಕೊಡುವಂಥವ್ರಾಗಬೇಕು, ನೀವು ಕೊಡುವಂಥ ಫಲ ನಿಲ್ಲುವಂಥದ್ದಾಗಬೇಕು. ಅದಕ್ಕೋಸ್ಕರನೇ ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳೋದನ್ನು ನಾವು ನೋಡ್ತೇವೆ. ಅಲ್ಲಿ ಮತ್ತಾಯನ ಬರೆಸುವಾರ್ತೆ 3ನೇ ಅಧ್ಯಾಯದ 8ನೇ ವಚನದಲ್ಲಿ ಸಾನಿಕನಾದ ಯೋಹಾನ ಹೇಳಿದ ಮಾತನ್ನು ಓದಿಕೊಂಡಿದ್ದೇವೆ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದನ್ನು ತಕ್ಕ ಫಲದಿಂದ ತೋರಿಸಿ. ಅಂದರೆ ನೀವು ಮಾನಸಾಂತರ ಹೊಂದಿದವರು, ಮನ ಪರಿವರ್ತನೆ ಆದವರು, ಮನಸ್ಸಿನಲ್ಲಿ ಒಂದು ಬದಲಾವಣೆ ಹೊಂದಿಕೊಂಡವರು ಅನ್ನೋದನ್ನು ನಿಮ್ಮ ತಕ್ಕ ಫಲಗಳಿಂದ ತೋರಿಸಬೇಕು. ಈ ಕಾಲಘಟ್ಟಗಳಲ್ಲಿ ಎಷ್ಟೋ ಜನ ಯೇಸು ಸ್ವಾಮಿಯ ಮಾರ್ಗದಲ್ಲಿ ಬಂದರೂ ಕೂಡ ಒಂದು ಮಾನಸಾಂತರ ಇಲ್ಲದೆ, ಒಂದು ಮನ ಪರಿವರ್ತನೆ ಇಲ್ಲದೆ ಇದ್ದಂಥ ಸ್ವಭಾವಗಳನ್ನು ಇಟ್ಟುಕೊಂಡು ಹಳೆಯ ಸ್ವಭಾವಗಳನ್ನೇ ಅನುಸರಿಸುತ್ತಾ ಹಳೆಯ ಜೀವಿತವನ್ನೇ ನಡೆಸಿಕೊಂಡು ಹೋಗುವ ಅನೇಕರನ್ನು ನಾವು ನೋಡ್ಬೋದು. ಆದರೆ ಅಂಥವರನ್ನು ದೇವರೆಂದಿಗೂ ಇಷ್ಟಪಡೋದಿಲ್ಲ, ಸ್ವೀಕರಿಸೋದಿಲ್ಲ. ಯಾರು ತನ್ನ ಸನ್ನಿಧಿಗೆ ಮಾನಸಾಂತರದೊಂದಿಗೆ ಬರ್ತಾರೋ, ಒಂದು ಮನ ಪರಿವರ್ತನೆ ಆಗ್ಲಿಕ್ಕೆ ಬರ್ತಾರೋ, ಒಂದು ಮನ ಪರಿವರ್ತನೆ ಒಂದಿಗೆ ತನ್ನ ಸನ್ನಿಧಿಯಲ್ಲಿ ಕೂರ್ತಾರೋ ಅವರನ್ನು ದೇವರು ಸ್ವೀಕರಿಸೋನಾಗಿದ್ದಾನೆ. ಹಾಗಾದರೆ ನಿಮ್ಮಲ್ಲಿ ಒಂದು ಮನ ಪರಿವರ್ತನೆ, ಒಂದು ಮಾನಸಾಂತರ ಉಂಟಾಗಬೇಕು ಅಂದರೆ ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಲೋಕದಿಂದ, ಲೋಕದ ಆಸೆಗಳಿಂದ, ಲೋಕದ ಪಾಪಮಯವಾದ ಜೀವಿತದಿಂದ ನಮ್ಮ ಮನಸ್ಸನ್ನು ಅದೆಲ್ಲದರಿಂದ ಬಿಡಿಸಿ ದೇವರ ಕಡೆಗೆ ನಾವು ಒಪ್ಪಿಸಿಕೊಡ್ಬೇಕು. ನಮ್ಮ ಮನಸ್ಸು ದೇವರ ಕಡೆಗೆ ಒಪ್ಪಿಸಿಕೊಡುವಾಗ ದೇವರಿಂದ ಬರುವಂಥ ಫಲಗಳನ್ನು ಜೀವಿತದಲ್ಲಿ ನಾವು ತೋರ್ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನಮ್ಮ ಮನಸ್ಸು ಇದ್ದ ಸ್ಥಿತಿಯಲ್ಲಿ ಇರೋದಾದರೆ ಯಾವ ಫಲಗಳನ್ನು ನಾವು ತೋರಿಸಲಿಕ್ಕೂ ಅಥವಾ ಫಲದಾಯಕವಾಗಿ ಮಾರ್ಪಡಲಿಕ್ಕೂ ಸಾಧ್ಯವಾಗಿಲ್ಲ. ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ತುಂಬಿಕೊಂಡಿದೆ, ಅದು ಯಾವುದನ್ನೆಲ್ಲ ನಾವು ಹೊರ ಹಾಕಬೇಕೆಂಬುದಾಗಿ ಸತ್ಯವೇದದಲ್ಲಿ ನೋಡೋದಾದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಚನನ ಓದಿಕೊಳ್ಳೋದಾದರೆ, ಏನು ನಿಮ್ಮ ಮನಸ್ಸಿನಲ್ಲಿ ತುಂಬಿದೆ, ಯಾವುದನ್ನು ನೀವು ಹೊರ ಹಾಕಬೇಕು ಅನ್ನೋದನ್ನು ವಿವರವಾಗಿ ಅಲ್ಲಿ ಓದಿಕೊಳ್ಬೋದು. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವು ಯಾವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದೌತಣ ಇಂಥವುಗಳೇ. ಇಲ್ಲಿ ನೋಡ್ಬೋದು, ಇಷ್ಟೆಲ್ಲ ಕಾರ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ತುಂಬಿಕೊಂಡಿದ್ದೀವಿ. ಎಲ್ಲವನ್ನು ಬಿಟ್ಟು ನಾವೇನು ಮಾಡಬೇಕಂದ್ರೆ ದೇವರ ಕಡೆಗೆ ಮನ ತಿರುಗಬೇಕು, ದೇವರ ಕಡೆಗೆ ನಮ್ಮ ಮನಸ್ಸನ್ನು ನಾವು ಒಪ್ಪಿಸಿಕೊಡ್ಬೇಕು. ಇನ್ನೊಂದು ಭಾಗದಲ್ಲಿ ಯೇಸು ಸ್ವಾಮಿ ನಮ್ಮ ಮನಸ್ಸಿನ ಒಳಗಡೆ ಇರುವಂಥ ಕಾರ್ಯಗಳು ಯಾವ್ಯಾವು ಅನ್ನೋದನ್ನು ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನಾವು ಓದಿಕೊಳ್ಳುವಾಗ ಅಲ್ಲಿ ಯಾವುದು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಅನ್ನೋದನ್ನು ನಾವು ಓದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮನುಷ್ಯನ ಮನಸ್ಸಿನೊಳಗಡೆ ಯಾವ್ಯಾವ ಕಾರ್ಯಗಳು ತುಂಬಿಕೊಂಡಿದೆ ಅನ್ನೋದನ್ನು ಯೇಸು ಸ್ವಾಮಿಯೇ ಹೇಳಿದ್ದನ್ನು ನಾವು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 20, 21, 22ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ 23 ತನಕ, 7ನೇ ಅಧ್ಯಾಯ 20ರಿಂದ 23ನೇ ತನಕ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಸೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಕೇಡಿತನ ಇವೇ ಈ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ನಾವು ನೋಡ್ಬೋದು ಮನುಷ್ಯನ ಒಳಗಡೆ ಇಷ್ಟೆಲ್ಲ ಕಾರ್ಯಗಳನ್ನು ಗಲಾತ್ಯ 5:19
ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20-23 ಇದೆಲ್ಲ ಕಾರ್ಯಗಳನ್ನು ಮನುಷ್ಯನ ಹೃದಯದಲ್ಲಿ ತುಂಬಿಕೊಂಡಿದ್ದಾನೆ. ಇವೆಲ್ಲವನ್ನು ಬಿಟ್ಟು ದೇವರ ಕಡೆಗೆ ಮನುಷ್ಯ ತಿರುಗಿಕೊಳ್ಬೇಕು. ಅದನ್ನೇ ನಾವು ಹೇಳೋದು ಮಾನಸಾಂತರ. ಇವೆಲ್ಲವನ್ನು ಬಿಟ್ಟು ಮನಸ್ಸಿನ ಅಂತರ್ಯದಲ್ಲಿ ಉಂಟಾಗುವ ರೂಪಾಂತರವೇ ಮಾನಸಾಂತರ. ಅಂದರೆ ಇವೆಲ್ಲವೂ ನನಗೆ ಬೇಡ, ಇದೆಲ್ಲದರ ಮಾರ್ಗವನ್ನು ನಾನು ಬಿಟ್ಟು ಪರಿಪೂರ್ಣವಾಗಿ ಯೇಸು ಸ್ವಾಮಿಯ ಮಾರ್ಗಕ್ಕೆ ನನ್ನನ್ನು ನಾನು ಒಪ್ಪಿಸ್ಕೊಡ್ತೇನೆ, ನನಗೂ ವ್ಯಕ್ತಿಯಾಗಿ ಜೀವಿಸಬೇಕಂತ ಮನಸ್ಸು ಮಾಡಿ ಪರಿಪೂರ್ಣವಾಗಿ ಇವೆಲ್ಲವನ್ನು ತ್ಯಜಿಸಿ ಬಿಟ್ಟು ಮನ ತಿರುಗುವಂಥದ್ದೇ ಮಾನಸಾಂತರ ಆಗಿದೆ. ಅದಕ್ಕೆ ಸಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ಇವೆಲ್ಲವನ್ನು ನಾವು ಬಿಟ್ಟರೆ ನಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಲಿಕ್ಕೆ ಸಾಧ್ಯ. ಇವೆಲ್ಲವನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಮತ್ತೆ ನಾವು ತುಂಬಿಕೊಳ್ಬೇಕಾದ ವಿಷಯ ಯಾವುದನ್ನು ನಾವು ಓದಿಕೊಳ್ಳೋಣ. ಯಾವ ವಿಷಯಗಳನ್ನು ನಾವು ತುಂಬಿಕೊಳ್ಬೇಕಂದ್ರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 22ನೇ ವಚನ. ಈ ಕಾರ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ತುಂಬಿಕೊಳ್ಬೇಕು. ನಾವು ಓದಿಕೊಳ್ಳೋಣ 22ನೇ ವಚನ. ದೇವರಾತ್ಮನಿಂದ ಉಂಟಾಗುವ ಫಲಗಳೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ ಇಂಥವುಗಳೇ. ಇವುಗಳನ್ನು ನಮ್ಮ ಹೃದಯದಲ್ಲಿ ನಾವು ತುಂಬಿಕೊಳ್ಬೇಕು. ಅಂದರೆ ಹಳೇ ಸ್ವಭಾವಗಳನ್ನು ಬಿಟ್ಟು ಹೊಸ ಫಲಗಳಾಗಿರುವಂಥ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಂಡು ಇಂಥ ಒಳ್ಳೆಯ ಫಲಗಳನ್ನು ನಾವು ತೋರಿಸೋರಾಗಿರಬೇಕು. ನಾವು ಪ್ರೀತಿ ಉಳ್ಳವರಾಗಿ ಮಾರ್ಪಡಬೇಕು. ಪ್ರೀತಿಯ ಸ್ವಭಾವಗಳು ನಮ್ಮಲ್ಲಿ ಬರಬೇಕು. ಪ್ರೀತಿಯ ಗುಣಲಕ್ಷಣಗಳು ನಮ್ಮಲ್ಲಿ ಬರಬೇಕು. ಯಾವಾಗಲೂ ಸಂತೋಷ, ಸಮಾಧಾನ ನಮ್ಮಲ್ಲಿ ಕಂಡು ಬರಬೇಕು. ಫಲಗಳು ನಮ್ಮಲ್ಲಿ ತೋರಿ ಬರುವಂಥದ್ದಾಗಿರಬೇಕು. ಕೆಲವೊಬ್ಬರು ವಿಷಯಗಳಲ್ಲಿ ನಾವು ಸಂತೋಷ ಪಡಬೇಕು. ಮುಂಚೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೆವು, ಆದರೆ ಈಗ ಒಳ್ಳೆಯ ಫಲಗಳನ್ನು ತೋರಿಸುವ ನೀನು ಎಲ್ಲ ವಿಷಯಗಳಲ್ಲಿ ಸಂತೋಷ ಪಡಬೇಕು. ನಿನ್ನ ಸಹೋದರ ಅಭಿವೃದ್ಧಿ ಆದ್ನ ಸಂತೋಷ ಉಂಟಾಗಬೇಕು. ನಿನ್ನ ಸಹೋದರಿಗೆ ಒಳ್ಳೆ ಕೆಲಸ ಸಿಗ್ತಾ ಸಂತೋಷ ಪಡಬೇಕು. ಯಾರೇ ನಿನ್ನ ಕಣ್ಣು ಮುಂದೆ ಚೆನ್ನಾಗಿ ಬೆಳೆದು ಬಂದರೂ ಕೂಡ ಇನ್ನೂ ನೀನು ಹೊಟ್ಟೆ ಕಿಚ್ಚು ಪಡುವಂಥ ವ್ಯಕ್ತಿ ಅಲ್ಲ, ಕಕ್ಷ ಭೇದ ಪಡುವಂಥ ವ್ಯಕ್ತಿ ಅಲ್ಲ, ನೀನು ಸಂತೋಷ ಪಡುವಂಥ ವ್ಯಕ್ತಿ ಆಗಬೇಕು. ಎಲ್ಲರ ವಿಷಯದಲ್ಲಿ ಸಮಾಧಾನ ಇರಬೇಕು. ಎಲ್ಲರ ವಿಷಯದಲ್ಲಿ ಸಮಾಧಾನವಾಗಿ ಮುಂದೆ ಹೋಗ್ಬೇಕು. ಇಂತೆಲ್ಲ ಒಳ್ಳೆ ಫಲಗಳನ್ನು ನಮ್ಮ ಒಳ್ಳೆ ಮನಸ್ಸಿನಿಂದ ನಾವು ಹೊರಹಾಕೋರಾಗಿರಬೇಕು. ಮುಂಚೆ ಯೇಸು ಸ್ವಾಮಿಯನ್ನು ಅರಿಯುವುದಕ್ಕಿಂತ ಮುಂಚೆ ಬರೀ ಕೆಟ್ಟ ಸ್ವಭಾವಗಳೇ ನಮ್ಮಲ್ಲಿತ್ತು. ಆದರೆ ನಾವು ಮಾನಸಾಂತರದೊಂದಿಗೆ ಯೇಸು ಸ್ವಾಮಿಯನ್ನು ಸ್ವೀಕರಿಸುವಾಗ ನಮ್ಮಲ್ಲಿ ಕಂಡು ಬರಬೇಕಾದದ್ದು ಇಂಥ ಗುಣಲಕ್ಷಣಗಳಾಗಿರ್ತದೆ. ಅದಕ್ಕೆ ಸಾನಿಕನಾದ ಯೋಹಾನ ಹೇಳ್ತಿದ್ದೇನೆ, ಸುಮ್ಮನೆ ನೀವು ದೇವ್ರ ಕಡೆಗೆ ನಾನು ತಿರುಗಿಕೊಂಡಿದ್ದೀನಿ ಅಂತ ಹೇಳಿದ್ರೆ ಆಗಲ್ಲ. ಅದಕ್ಕೆ ತಕ್ಕ ಫಲಗಳು ನಮ್ಮಲ್ಲಿ ಕಂಡು ಬರಬೇಕು. ಸುಮ್ಮನೆ ನಾನು ದೇವ್ರ ಮಗ ಅಂತ ಹೇಳಿದ್ರೂ ಆಗಲ್ಲ. ಅದಕ್ಕೆ ತಕ್ಕ ಫಲಗಳು ನಮ್ಮಲ್ಲಿ ತೋರಿ ಬರುವಂಥದ್ದಾಗಿರಬೇಕು. ನಾನು ಯೇಸು ಸ್ವಾಮಿಯ ಮಗನೆಂಬುದಾಗಿ ಹೇಳಿಕೊಂಡು ಜೀವಿಸುವುದರಿಂದ ಏನು ಪ್ರಯೋಜನ ಇಲ್ಲ. ಯೇಸು ಸ್ವಾಮಿಯ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರಬೇಕು. ಆತನ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುವಾಗಲೇ ನಿನ್ನನ್ನು ನೋಡುವವರು ನೀನು ಯೇಸು ಸ್ವಾಮಿಯ ಮಗಳು, ಯೇಸು ಸ್ವಾಮಿಯ ಮಗನು ಎಂಬುದಾಗಿ ಗುರುತಿಸಲಿಕ್ಕೆ ಸಾಧ್ಯ. ಹಾಗಾದರೆ ನಿನ್ನ ಮನಸ್ಸು ಕ್ರಿಸ್ತನ ಕಡೆಗೆ ತಿರುಗಿದೆ ಎಂಬುದನ್ನು ತಕ್ಕ ಫಲಗಳಿಂದ ತೋರಿಸಲಿಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ತಕ್ಕ ಫಲಗಳು ಈಗಾಗಲೇ ಕ್ರಿಸ್ತನಲ್ಲಿರುವಂಥ ತಕ್ಕ ಫಲಗಳು ಯಾವುದನ್ನು ನಾನು ಓದಿಸಿದ್ದೇನೆ. ಗಲಾತ್ಯ 5:22 ಪ್ರೀತಿ, ಸಂತೋಷ, ಸಮಾಧಾನ ಇಂಥ 9 ಫಲಗಳಿದೆ. 9 ಫಲಗಳಿಗೆ ವಿವಿಧವಾದಂಥ ಗುಣಲಕ್ಷಣಗಳು ಕೂಡ ಅದರೊಳಗಡೆ ಬರ್ತದೆ. ಅದೆಲ್ಲವನ್ನು ನಮ್ಮಿಂದ ನಾವು ಅನೇಕರಿಗೆ ತೋರಿಸಲಿಕ್ಕೆ ಸಾಧ್ಯವಾಗಬೇಕು ಪ್ರಿಯರೇ. ಹಾಗಾದರೆ ಮಾತ್ರವೇ ದೇವರು ನಮ್ಮ ವಿಷಯದಲ್ಲಿ ಸಂತೋಷ ಪಡಲಿಕ್ಕೂ ನಮ್ಮ ವಿಷಯದಲ್ಲಿ ಮಹಿಮೆ ಹೊಂದಿಕೊಳ್ಳಿಕ್ಕೂ ಸಾಧ್ಯವಾಗ್ತದೆ. ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದನ್ನು ಬರೀ ಮಾತಿನಿಂದಲ್ಲ, ತಕ್ಕ ಫಲದಿಂದ ತೋರಿಸಲಿಕ್ಕೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ನಿನ್ನ ಮಕ್ಕಳ ಮನಸ್ಸು ನಿನ್ನ ಕಡೆಗೆ ತಿರುಗಿದೆ ಎಂಬುದನ್ನು ತಕ್ಕ ಫಲಗಳಿಂದ ನಿನ್ನ ಮಕ್ಕಳು ತೋರ್ಪಡಿಸಲಿಕ್ಕೆ ಬೇಕಾದ ಕೃಪೆ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಬರೀ ಬಾಯಿ ಮಾತಿನಿಂದ ನಾನು ಯೇಸು ಸ್ವಾಮಿಯ ಮಗನು ಎಂಬುದಾಗಿ ಹೇಳಿಕೊಂಡು ನಡೆಯದೆ ಅದಕ್ಕೆ ಆದಂಥ ತಕ್ಕಗಳನ್ನು ತನ್ನ ಜೀವಿತದಲ್ಲಿ ತೋರ್ಪಡಿಸಲಿಕ್ಕೆ ಕೃಪೆ ಕೊಡು. ನಾನು ಯೇಸು ಸ್ವಾಮಿಯ ಮಗಳು ಎಂಬುದಾಗಿ ಮತ್ತೊಬ್ಬರ ಹತ್ರ ಹೇಳುವಾಗ ಅದರದ್ದೇ ಆದಂಥ ಫಲಗಳು ಆ ಕರ್ತನೆಯ ಮಗಳಲ್ಲಿ ರುಚಿಸಲಿ, ಅನೇಕರು ರುಚಿಸಲಿ, ಆ ಪ್ರೀತಿಯ ಸಹೋದರರಲ್ಲಿ ರುಚಿಸಲಿ ಸ್ವಾಮಿ. ಯೇಸು ಸ್ವಾಮಿಯ ಮಗನು ಎಂಬುದಾಗಿ ಅನೇಕರ ಮುಂದೆ ಇವರು ಪರಿಚಯಿಸಿಕೊಳ್ಳುವಾಗ ನಿಜವಾಗಿಯೂ ನಿಮ್ಮಲ್ಲಿ ಯೇಸು ಸ್ವಾಮಿ ಇದ್ದಾರೆ ಎಂಬುದಾಗಿರುವ ಸಾಕ್ಷಿಯನ್ನು ಕೇಳುವ ರೀತಿಯಲ್ಲಿ ನಿನ್ನ ಮಕ್ಕಳ ಫಲಗಳು ಹೆಚ್ಚಾಗಲೆಂಬುದಾಗಿ ಪ್ರಾರ್ಥಿಸ್ತೇನೆ. ಸಾನಿಕನಾದ ಯೋಹಾನನ ದೇವರ ಮಾತಿನ ಪ್ರಕಾರವಾಗಿ ಕರ್ತನೆ ಆತನು ಹೇಳಿದ ರೀತಿಯಲ್ಲಿ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಎಂಬುದಾಗಿ ನಮ್ಮ ಮನಸ್ಸು ದೇವರೇ ನಿನ್ನ ಕಡೆಗೆ ತಿರುಗಿದೆ ಎಂಬುದನ್ನು ನಾವು ತಕ್ಕ ಫಲಗಳಿಂದ ತೋರಿಸಲಿಕ್ಕೆ ಕೃಪೆ ಕೊಡು. ನೀನು ನಡೆಸು ಸ್ವಾಮಿ. ನಿನ್ನ ಕರಗಳಲ್ಲಿ ಪರಿಪೂರ್ಣವಾಗಿ ಒಪ್ಪಿಸ್ತೇವೆ. ನಿನ್ನ ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ಫಲದಾಯಕವಾಗಿ ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದ ಹಾಗೆ
ಅನೇಕರು ಈ ವಾಕ್ಯನ ಕೇಳಲಿಕ್ಕಾಗಿ ಅನೇಕರಿಗೆ ವಾಕ್ಯವನ್ನು ಕಳಿಸಿಕೊಡಿರಿ. ಅವರು ಕೂಡ ಆ ಕ್ರಿಸ್ತನಲ್ಲಿ ಒಳ್ಳೆಯ ಫಲದಾಯಕವಾಗಿ ಮಾರ್ಪಡಲಿ. ನಿಮಗೆ ಗೊತ್ತಿರುವ ಪ್ರತಿಯೊಬ್ಬರಿಗೂ ಈ ವಾಕ್ಯವನ್ನು ಕಳಿಸಿಕೊಡಿರಿ, ಅವರು ಕೇಳಲಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹಾಗೆ ನಮ್ಮ ಪ್ರತಿದಿನದ ಗೂಗಲ್ ಮೀಟಲ್ಲಿ ಆನ್ಲೈನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೊಟ್ಟಿರುವ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗೋದಾದರೆ ಅಲ್ಲಿ ನಿಮಗೆ ಲಿಂಕು ಲಭಿಸುವಂಥದ್ದಾಗಿರ್ತದೆ. ಅದರ ಮೂಲಕ ನೀವು ಜಾಯ್ನ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಪ್ರತಿ ತಿಂಗಳು ರಾಮನಗರದಲ್ಲಿ ಒಂದು ಬಿಡುಗಡೆ ಕೂಟ 30ನೇ ತಾರೀಕಿಗೆ ನಾವು ಏರ್ಪಡಿಸ್ಕೊಂಡಿದ್ದೇವೆ. ಪ್ರತಿ ತಿಂಗಳು ಇರ್ತದೆ. ನೀವು ಭಾಗಿಯಾಗಬೇಕಾದಲ್ಲಿ ಆ ನಂಬರ್ಗೆ ಸಂಪರ್ಕ ಮಾಡೋದಾದರೆ ಹೇಗೆ ಬರಬೇಕೆಂಬುದನ್ನು ನಾವು ತಿಳಿಸ್ತೇವೆ. ಹಾಗೆ ಆ ಕೂಟದಲ್ಲಿ ಮುಖ್ಯವಾಗಿ ಮಕ್ಕಳಿಲ್ಲದವರಿಗಾಗಿ, ಸಾಲದಲ್ಲಿ, ರೋಗದಲ್ಲಿ, ಮದುವೆ ಆಗದೆ ಇನ್ನಿತರ ಸಮಸ್ಯೆಗಳಲ್ಲಿ ಇರೋರಿಗಾಗಿ ಪ್ರಾರ್ಥಿಸುವಂಥ ಕೂಟವಾಗಿದೆ. ಖಂಡಿತ ದೇವರಲ್ಲಿ ಒಂದು ಬಿಡುಗಡೆಯನ್ನು ಅವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.